ಹೆಲೋ ವೀಕ್ಷಕರೇ, 2011ರಲ್ಲಿ ತೆರೆಕಂಡಂತ ಅಮೆರಿಕನ್ ಸೈನ್ಸ್ ಫಿಕ್ಷನ್ ಥ್ರಿಲ್ಲರ್ ಫಿಲ್ಮ್ ಇದಾಗಿದೆ. ಅಂದ ಹಾಗೆ ಈ ಮೂವಿಯ ಹೆಸರು ಸೂಪರ್ 8. ಸ್ಟೋರಿ ತುಂಬಾ ಇಂಟ್ರೆಸ್ಟ್ ಆಗಿರುವುದರಿಂದ ಹೆಚ್ಚು ಟೈಮ್ ವೇಸ್ಟ್ ಮಾಡದೆ ಸ್ಟೋರಿ ಕಡೆಗೆ ಹೋಗೋಣ. ದಯವಿಟ್ಟು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ನೀಡಿ, ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕಥೆಯ ಶುರುವಿನಲ್ಲಿ ಒಂದು ಕಾರ್ಖಾನೆಗೆ ಬೆಂಕಿ ತಗುಲುವುದರಿಂದ ಎಲಿಜಬೆತ್ ಎಂಬ ಹೆಂಗಸು ಸಾವನ್ನಪ್ಪುತ್ತಾಳೆ. ಅವಳ ಕುಟುಂಬವು ಲಿಲಿಯನ್ ಎಂಬ ಸಣ್ಣ ಪಟ್ಟಣದಲ್ಲಿ ವಾಸಿಸುತ್ತಿರುತ್ತಾರೆ. ಅವಳ ಗಂಡನಾದ ಜಾಕ್ ಲ್ಯಾಂಬ್ ಇವನು ಡೆಪ್ಯೂಟಿ ಶೆರಿಫ್ ಆಗಿರುತ್ತಾರೆ. ಅವರ 14 ವರ್ಷದ ಮಗನಾದ ಜೋಯ್ ಅವನು ಅಮ್ಮನನ್ನು ಕಳೆದುಕೊಂಡು ತುಂಬಾ ದುಃಖದಲ್ಲಿರುತ್ತಾನೆ. ಆವಾಗ ಅವರ ಮನೆಯ ಎದುರು ಒಂದು ಕಾರು ಬಂದು ನಿಲ್ಲುತ್ತದೆ. ಅದರಲ್ಲಿ ಎಲಿಜಬೆತ್ಳ ಸಹ ಉದ್ಯೋಗಿ ಲೂಯಿಸ್ ಎಂಬ ವ್ಯಕ್ತಿ ಫಿನರಲ್ ಗೆಂದು ಬಂದಿರುತ್ತಾನೆ. ಅವನನ್ನು ನೋಡಿದ ಜಾಕ್ ತುಂಬಾ ಕೋಪಗೊಳ್ಳುತ್ತಾನೆ. ಹಾಗೆ ಅವನನ್ನು ಎಳೆದುಕೊಂಡು ಬಂದು ಮನೆಯಿಂದ ಹೊರಗಡೆ ತಳ್ಳುತ್ತಾನೆ. ಏಕೆಂದರೆ ಆ ದಿನ ಕಾರ್ಖಾನೆಯಲ್ಲಿ ಇವನ ಕೆಲಸದ ಶಿಫ್ಟ್ ಆಗಿರುತ್ತದೆ. ಆದರೆ ಅವನು ಕುಡಿತದ ಚಟದಿಂದ ಕೆಲಸಕ್ಕೆ ಬಾರದೆ ಅವನ ಕೆಲಸದ ಶಿಫ್ಟ್ ಅನ್ನು ಎಲಿಜಬೆತ್ ಮಾಡಿರುತ್ತಾಳೆ. ಇದರಿಂದ ಆ ಅಪಘಾತದಲ್ಲಿ ಎಲಿಜಬೆತ್ ಸಾವನ್ನಪ್ಪುತ್ತಾಳೆ. ಇದಾದ 4 ತಿಂಗಳ ನಂತರ ಸಮ್ಮರ್ ವೆಕೇಶನ್ ನ ಸಮಯ. ಜೋ ಅವನ ಸ್ನೇಹಿತನಾದ ಚಾರ್ಲ್ಸ್ಗೆ ಒಂದು ಝೋಂಬಿ ಮೂವಿಯನ್ನು ಮಾಡಲು ಸಹಾಯ ಮಾಡುತ್ತಿರುತ್ತಾನೆ. ಇವರ ಒಟ್ಟಿಗೆ ಪ್ರೆಸ್ಟನ್, ಮಾರ್ಟಿನ್ ಮತ್ತು ಕ್ಯಾರಿ ಎಂಬ ಸ್ನೇಹಿತರು ಇರುತ್ತಾರೆ. ಇವರ ಮೂವಿಗೆ ಒಂದು ಹೀರೋಯಿನ್ ನ ಅವಶ್ಯಕತೆ ಇರುತ್ತದೆ. ಅದಕ್ಕಾಗಿ ಚಾರ್ಲ್ಸ್ ಅಲಿಸಾ ಎಂಬ ಹುಡುಗಿಯನ್ನು ಹೀರೋಯಿನ್ ನಟನೆಗೆ ಕರೆದಿರುತ್ತಾನೆ. ಇದು ಜೋಗೆ ತುಂಬಾ ಖುಷಿ ಉಂಟು ಮಾಡುತ್ತದೆ. ಏಕೆಂದರೆ ಅಲಿಸಾ ಮೇಲೆ ಮೊದಲಿನಿಂದ ಜೋಗೆ ಪ್ರೀತಿ ಇರುತ್ತದೆ. ಅಲಿಸಾ ಬೇರೆ ಯಾರು ಅಲ್ಲ, ಲೂಯಿಸ್ ನ ಮಗಳಾಗಿರುತ್ತಾಳೆ. ಕೊನೆಗೂ ಎಲ್ಲರೂ ಮೂವಿಯನ್ನು ಮಾಡಲು ಸಿದ್ಧರಾಗುತ್ತಾರೆ. ಮಧ್ಯರಾತ್ರಿ ಅದಕ್ಕಾಗಿ ಊರಿನ ಒಂದು ಸಣ್ಣದಾದ ರೈಲ್ವೆ ಸ್ಟೇಷನ್ಗೆ ಹೊರಡಬೇಕಾಗುತ್ತದೆ. ಹಾಗಾಗಿ ಎಲ್ಲ ಮಕ್ಕಳು ಒಟ್ಟುಗೂಡುತ್ತಾರೆ ಮತ್ತು ಎಲಿಸಳ ಕಾರಿನಲ್ಲಿ ಆ ಸ್ಟೇಷನ್ಗೆ ತೆರಳುತ್ತಾರೆ. ಚಾರ್ಲ್ಸ್ ಸಿನಿಮಾದ ಶೂಟಿಂಗ್ ನ ಸೆಟ್ ಸಿದ್ಧಗೊಳಿಸುತ್ತಾನೆ. ದೂರದಿಂದ ಟ್ರೈನ್ ಬರುತ್ತಿರುವುದನ್ನು ಗಮನಿಸಿದ ಚಾರ್ಲ್ಸ್ ಆ ದೃಶ್ಯವನ್ನು ಸೆರೆ ಹಿಡಿಯಲು ಅದರ ಕಡೆಗೆ ಶೂಟಿಂಗ್ ಮಾಡಿಸುತ್ತಾನೆ. ಹೀಗೆ ಶೂಟಿಂಗ್ ನಡೆಯುತ್ತಿರುವಾಗ ಜೋನ ಗಮನ ಇನ್ನೊಂದು ಕಡೆಗೆ ತೆರಳುತ್ತದೆ. ಯಾರೋ ಟ್ರೈನ್ ನ ಟ್ರ್ಯಾಕ್ ನ ಮೇಲೆ ಒಂದು ಟ್ರಕ್ ಓಡಿಸಿಕೊಂಡು ಬರುತ್ತಿರುತ್ತಾನೆ. ಆ ಟ್ರಕ್ ಟ್ರೈನ್ ಅನ್ನು ಅಪಘಾತ ಮಾಡಲು ಬೇಕಂತಲೇ ಬರುತ್ತಿರುವುದು ತಿಳಿಯುತ್ತದೆ. ಇದನ್ನು ನೋಡಿದ ಜೋ ಗಟ್ಟಿಯಾಗಿ ಕೂಗಲು ಪ್ರಾರಂಭಿಸುತ್ತಾನೆ. ಅಷ್ಟರ ಒಳಗೆ ಆ ಟ್ರಕ್ ಟ್ರೈನ್ ಅನ್ನು ಗುದ್ದಿಕೊಳ್ಳುತ್ತದೆ. ಇದರಿಂದ ದೊಡ್ಡದಾದ ಅಪಘಾತ ಉಂಟಾಗುತ್ತದೆ. ಇದನ್ನು ನೋಡಿದ ಮಕ್ಕಳೆಲ್ಲರೂ ಕ್ಯಾಮರಾವನ್ನು ಅಲ್ಲೇ ಕೆಳಗಡೆ ಬೀಳಿಸಿ ಅತ್ತ ಇತ್ತ ಓಡಲು ಪ್ರಾರಂಭಿಸುತ್ತಾರೆ. ಕೆಳಗಡೆ ಬಿದ್ದಿದ್ದ ಕ್ಯಾಮರಾ ಆನ್ ಆಗಿರುವುದರಿಂದ ಅಲ್ಲಿ ನಡೆಯುತ್ತಿರುವುದೆಲ್ಲ ರೆಕಾರ್ಡ್ಗೊಳ್ಳುತ್ತಿರುತ್ತದೆ. ಆ ಅಪಘಾತದಿಂದ ಟ್ರೈನ್ ಎಲ್ಲ ಬೋಗಿಗಳು ಒಂದೊಂದಾಗಿ ಹಾರಿಕೊಂಡು ಕೆಳಗಡೆ ಬೀಳುತ್ತಿರುತ್ತದೆ. ಎಲ್ಲೆಲ್ಲೂ ಬೆಂಕಿ ಆವರಿಸುತ್ತದೆ. ಈ ಸೀನ್ಸ್ ನೋಡಿದವರು ಒಮ್ಮೆ ಬೆಚ್ಚಿ ಬೀಳುವುದಂತೂ ಗ್ಯಾರಂಟಿ. ಈ ಅಪಘಾತದಿಂದ ಎಲ್ಲ ಮಕ್ಕಳು ಬೇರೆ ಬೇರೆ ಆಗುತ್ತಾರೆ. ಜೋ ಒಂದು ಕಡೆ ಓಡುತ್ತಾ ಕಂಟೈನರ್ ಬಳಿ ಬರುತ್ತಾನೆ. ಅಲ್ಲಿ ಅವನಿಗೆ ಆ ಕಂಟೈನರ್ ನಿಂದ ದೊಡ್ಡದಾದ ಸದ್ದು ಕೇಳಿ ಬರುತ್ತದೆ. ಅದನ್ನು ನೋಡುತ್ತಾ ನಿಂತಾಗ ಆ ಕಂಟೈನರ್ ನ ಬಾಗಿಲು ಒಮ್ಮೆಲೆ ಹಾರಿ ಅಲ್ಲೇ ಅವನ ಹತ್ತಿರ ಬೀಳುತ್ತದೆ. ಆದರೆ ಅಲ್ಲಿ ಏನಿದೆ ಎಂದು ಅವನಿಗೆ ತಿಳಿಯುವುದಿಲ್ಲ. ಆ ಹೊತ್ತಿಗೆ ಬೇರೆ ಬೇರೆಯಾಗಿದ್ದ ಸ್ನೇಹಿತರು ಒಟ್ಟಿಗೆ ಸೇರುತ್ತಾರೆ. ಹಾಗೆ ಅವರಿಗೆ ವಿಚಿತ್ರವಾದ ವೈಟ್ ಕ್ಯೂಬ್ ನಂತಿರುವ ವಸ್ತು ಕಾಣಲು ಸಿಗುತ್ತದೆ. ಇದಾದ ನಂತರ ಎಲ್ಲರೂ ಅಪಘಾತಗೊಳಿಸಿದ ಆ ಟ್ರಕ್ ನ ಹತ್ತಿರ ತೆರಳುತ್ತಾರೆ. ಅಲ್ಲಿ ಅವರಿಗೆ ಆ ಟ್ರಕ್ ಚಲಿಸುತ್ತಿರುವುದು ಅವರ ಬಯಾಲಜಿ ಟೀಚರ್ ಆದ ಡಾಕ್ಟರ್ ವುಡ್ವರ್ಡ್ ಎಂದು ತಿಳಿಯುತ್ತದೆ. ಅಪಘಾತದಿಂದ ವುಡ್ವರ್ಡ್ ಜ್ಞಾನ ತಪ್ಪಿರುತ್ತಾನೆ. ಅವನನ್ನು ಎಬ್ಬಿಸಲು ಬಂದ ಎಲಿಸಳಿಗೆ ಅವನ ಹತ್ತಿರವಿದ್ದ ಒಂದು ಮ್ಯಾಪ್ ಸಿಗುತ್ತದೆ. ಅದನ್ನು ನೋಡಿದ ಎಲ್ಲರಿಗೂ ವುಡ್ವರ್ಡ್ ಬೇಕಂತಲೇ ಟ್ರೈನ್ ಅನ್ನು ಅಪಘಾತ ಮಾಡಿಸಿರುವುದು ತಿಳಿಯುತ್ತದೆ. ಆ ಹೊತ್ತಿಗೆ ಎಚ್ಚರಗೊಳ್ಳುವ ವುಡ್ವರ್ಡ್ ಅವನ ಹತ್ತಿರ ಇದ್ದ ಗನ್ ಅನ್ನು ತೋರಿಸಿ, ನೀವು ಇಲ್ಲಿಂದ ಹೊರಟು ಬಿಡಿ, ಇಲ್ಲದಿದ್ದರೆ ಅವರು ನಿಮ್ಮನ್ನು ಸಾಯಿಸುತ್ತಾರೆ. ಹಾಗೆ ಇಲ್ಲಿ ನಡೆದಿರುವ ವಿಷಯವನ್ನು ಯಾರಿಗೂ ಹೇಳಬೇಡಿ ಎಂದು ಹೆದರಿಸುತ್ತಾನೆ. ಇದರಿಂದ ಎಲ್ಲ ಮಕ್ಕಳು ಅಲ್ಲಿಂದ ಓಡಿ ಹೋಗುತ್ತಾರೆ. ಅಲ್ಲಿಂದ ಹೋಗುವಾಗ ಚಾರ್ಲ್ಸ್ ಬಿದ್ದಿದ್ದ ಅವನ ಕ್ಯಾಮರಾವನ್ನು ಎತ್ತಿಕೊಂಡು ಹೋಗುತ್ತಾನೆ. ಹಾಗೆ ಜೋ ಆ ವಿಚಿತ್ರವಾದ ಒಂದು ವೈಟ್ ಕ್ಯೂಬ್ ಅನ್ನು ತೆಗೆದುಕೊಳ್ಳುತ್ತಾನೆ. ಮರುದಿನ ನ್ಯೂಸ್ ಚಾನೆಲ್ ನಲ್ಲಿ ಅಪಘಾತ ನಡೆದ ಎಲ್ಲ ವಿಷಯವನ್ನು ತಿಳಿಸುತ್ತಾರೆ. ಹಾಗೆ ವುಡ್ವರ್ಡ್ ಅನ್ನು ಬಂಧಿಸಿದ್ದಾರೆ ಎಂದು ತಿಳಿಯುತ್ತದೆ. ಆದರೆ ಒಂದು ವಿಷಯವೇನೆಂದರೆ ಆ ಅಪಘಾತವನ್ನು ತನಿಖೆ ನಡೆಸುತ್ತಿದ್ದ ಲೋಕಲ್ ಪೊಲೀಸರನ್ನು ತೆಗೆದು ಅಲ್ಲಿ ಏರ್ ಫೋರ್ಸ್ ಮಧ್ಯೆ ಆಗಮಿಸಿ ಎಲ್ಲವನ್ನು ಅವರ ವಶಕ್ಕೆ ತೆಗೆದುಕೊಳ್ಳುತ್ತಾರೆ. ಹಾಗೆ ಆ ಎಲ್ಲ ವೈಟ್ ಕ್ಯೂಬ್ ಅನ್ನು ಒಂದು ಕಡೆ ಸಂಗ್ರಹಿಸಿ ಇಡುತ್ತಾರೆ. ಈ ಎಲ್ಲ ವಿಷಯದಿಂದ ಡೆಪ್ಯೂಟಿ ಶೆರಿಫ್ ಜಾಕ್ ಏರ್ ಫೋರ್ಸ್ ಅಧಿಕಾರಿಯಾದ ಕರ್ನಲ್ ನೆಲೆಕ್ ಬಳಿ ಇಲ್ಲಿ ಏನು ನಡೆಯುತ್ತಿದೆ ಎಂದು ಕೇಳುತ್ತಾನೆ. ಆದರೆ ನೆಲೆಕ್ ಅವನಿಗೆ ಏನು ಹೇಳುವುದಿಲ್ಲ. ನಂತರ ಡೆಪ್ಯೂಟಿ ಹೆಡ್ ಬಳಿ ತೆರಳಿ ವಿಚಾರಿಸುತ್ತಾನೆ. ಆದರೆ ಅವನು ಕೂಡ ಅವನಿಗೆ ಏನು ಹೇಳದೆ ನೀನು ಮನೆಯಲ್ಲಿ ಆರಾಮವಾಗಿರು ಎಂದು ಹೇಳುತ್ತಾರೆ. ಆ ರಾತ್ರಿ ಶೆರಿಫ್ ಜಾಕ್ ನ ಹೆಡ್ ಒಂದು ಗ್ಯಾಸ್ ಸ್ಟೇಷನ್ ಗೆ ತೆರಳುತ್ತಾರೆ. ಅಲ್ಲಿ ಅವನಿಗೆ ಏನು ಸದ್ದು ಕೇಳಿ ಏನೆಂದು ನೋಡುವಾಗ ಒಂದು ವಸ್ತು ಒಮ್ಮೆಲೆ ಅವನ ಎದುರು ರಭಸವಾಗಿ ಬಂದು ಬಿಡುತ್ತದೆ. ಆದರೆ ಅದು ಹೇಗೆ ಇಲ್ಲಿಗೆ ಬಂತು ಎಂದು ತಿಳಿಯುವುದಿಲ್ಲ. ಅಷ್ಟರ ಒಳಗೆ ಒಂದು ದೊಡ್ಡದಾದ ಕ್ರಿಯೇಚರ್ಸ್ ಬಂದು ಅವನನ್ನು ಎತ್ತಿಕೊಂಡು ಹೋಗುತ್ತದೆ.
ಅದು ಅಲ್ಲದೆ ಗ್ಯಾಸ್ ಸ್ಟೇಷನ್ ಹತ್ತಿರ ಇರುವ ಶಾಪ್ ನಲ್ಲಿ ಕೆಲಸ ಮಾಡುವ ಹುಡುಗನನ್ನು ಕೂಡ ಎತ್ತಿಕೊಂಡು ಹೋಗುತ್ತದೆ. ಈ ಅಪಘಾತದ ನಂತರ ಆ ಊರಿನಲ್ಲಿ ವಿಚಿತ್ರವಾದ ಘಟನೆ ನಡೆಯಲು ಪ್ರಾರಂಭಿಸುತ್ತದೆ. ಅದೇನೆಂದರೆ ಊರಿನ ಕೆಲವು ಜನರು ಕಾಣೆಯಾಗುತ್ತಾರೆ. ಅಲ್ಲಿ ವಾಸಿಸುವ ನಾಯಿ ಮತ್ತು ಇತರ ಪ್ರಾಣಿಗಳು ಕೂಡ ಕಾಣೆಯಾಗುತ್ತದೆ. ಎಲೆಕ್ಟ್ರಾನಿಕ್ ವಸ್ತುಗಳು ಕೂಡ ಕಾಣೆಯಾಗುತ್ತದೆ. ಎಲ್ಲಾ ಕಾರಿನ ಇಂಜಿನ್ಗಳು ಯಾರೋ ಕದ್ದುಕೊಂಡು ಹೋದ ಹಾಗೆ ಇರುತ್ತದೆ. ಇದರಿಂದ ಅಲ್ಲಿನ ಜನರು ಜಾಕ್ ಹತ್ತಿರ ಕಂಪ್ಲೇಂಟ್ ಮಾಡುತ್ತಾರೆ. ಹಾಗಾಗಿ ಜಾಕ್ ಈ ಕೇಸ್ ನ ಇನ್ವೆಸ್ಟಿಗೇಷನ್ ಮಾಡಲು ಪ್ರಾರಂಭಿಸುತ್ತಾನೆ. ಹಾಗೆ ಅವನ ಹೆಡ್ ಮತ್ತು ಶಾಪ್ ಕೀಪರ್ ನನ್ನು ಹುಡುಕಲು ತಿಳಿಸುತ್ತಾನೆ. ಅದು ಅಲ್ಲದೆ ಒಂದು ಪ್ರೆಸ್ ಮೀಟಿಂಗ್ ಅನ್ನು ಇಡುತ್ತಾನೆ. ಅದರಲ್ಲಿ ಊರಿನ ಜನರಿಗೆ ಏನು ಹೆದರಬೇಡಿ ಎಂದು ಧೈರ್ಯ ತಿಳಿಸುತ್ತಾನೆ. ಆ ಸಮಯದಲ್ಲಿ ಒಬ್ಬ ವ್ಯಕ್ತಿ ನನ್ನ ರೇಡಿಯೋದಲ್ಲಿ ಚಾನೆಲ್ ಸರಿಯಾಗಿ ಕೇಳುತ್ತಿಲ್ಲ, ಬೇರೆ ಯಾವುದೋ ಫ್ರೀಕ್ವೆನ್ಸಿ ಕೇಳುತ್ತಿದೆ, ನನ್ನ ಪ್ರಕಾರ ಅದು ಮಿಲಿಟರಿ ಅವರದ್ದು ಇರಬಹುದು ಎನ್ನುತ್ತಾನೆ. ಹಾಗಾಗಿ ಆ ರೇಡಿಯೋ ಫ್ರೀಕ್ವೆನ್ಸಿಯನ್ನು ಜಾಕ್ ಚೆಕ್ ಮಾಡುತ್ತಾನೆ. ಇದರಿಂದ ಆ ರೇಡಿಯೋ ಫ್ರೀಕ್ವೆನ್ಸಿ ಏರ್ ಫೋರ್ಸ್ ಅವರದ್ದು ಎಂದು ತಿಳಿಯುತ್ತದೆ ಮತ್ತು ಅವರ ವಾಕಿಂಗ್ ಡಿಸ್ಟೆನ್ಸ್ ಎಂಬ ಆಪರೇಷನ್ ಬಗ್ಗೆ ತಿಳಿಯುತ್ತದೆ. ಇದನ್ನು ತಿಳಿದ ಜಾಕ್ ಏರ್ ಫೋರ್ಸ್ ನ ಅಧಿಕಾರಿ ಕರ್ನಲ್ ನೆಲೆಕ್ ಬಳಿ ಕೇಳಲು ತೆರಳುತ್ತಾನೆ. ಅಲ್ಲಿ ಚಾರ್ಲ್ಸ್ ಅವನ ಮೂವಿಯ ಶೂಟಿಂಗ್ ಎಂದು ಎಲ್ಲರನ್ನು ಕರೆದುಕೊಂಡು ಬಂದಿರುತ್ತಾನೆ. ಇತ್ತ ಜಾಕ್ ಅಲಿಸಾ ಮತ್ತು ಜೋನ್ ಅನ್ನು ಒಟ್ಟಿಗೆ ನೋಡಿ ಮನಸ್ಸಲ್ಲಿಯೇ ಕೋಪಗೊಳ್ಳುತ್ತಾನೆ. ಹಾಗೆ ಜೋನ್ ಅನ್ನು ಎಳೆದುಕೊಂಡು ಕಾರಿನಲ್ಲಿ ಕೂರಿಸಿ ಕರ್ನಲ್ ನೆಲೆಕ್ ಬಳಿ ತೆರಳುತ್ತಾನೆ ಮತ್ತು ಆಪರೇಷನ್ ವಾಕಿಂಗ್ ಡಿಸ್ಟೆನ್ಸ್ ಬಗ್ಗೆ ಕೇಳುತ್ತಾನೆ. ಆದರೆ ನೆಲೆಕ್ ಈ ವಿಷಯವನ್ನು ಇಲ್ಲಿ ಹೇಳುವುದಕ್ಕೆ ಆಗುವುದಿಲ್ಲ. ಇದನ್ನು ತಿಳಿಯಬೇಕಾದರೆ ನೀನು ಬೇಸ್ ಕ್ಯಾಂಪ್ ನ ಹತ್ತಿರ ಬರಬೇಕು ಎಂದು ಹೇಳುತ್ತಾನೆ. ಇದಾದ ನಂತರ ಜಾಕ್ ಜೋನ್ ಅನ್ನು ಕರೆದುಕೊಂಡು ಮನೆಗೆ ತೆರಳುತ್ತಾನೆ. ಅಲಿಸಾ ಒಟ್ಟಿಗೆ ಇದ್ದದ್ದನ್ನು ನೋಡಿ ಜೋ ಮೇಲೆ ಕೂಗಲು ಪ್ರಾರಂಭಿಸುತ್ತಾನೆ. ಹಾಗೆ ಅಲಿಸಾಳ ಒಟ್ಟಿಗೆ ಸೇರಬೇಡ ಎಂದು ವಾರ್ನಿಂಗ್ ನೀಡಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಇದರಿಂದ ತುಂಬಾ ಬೇಸರಗೊಂಡ ಜೋ ಅವನ ಅಮ್ಮನ ನೆನಪು ಕಾಡುತ್ತದೆ. ಹಾಗಾಗಿ ಅವನ ಅಮ್ಮನ ಸಮಾಧಿಯ ಹತ್ತಿರ ತೆರಳುತ್ತಾನೆ. ಹಾಗೆ ಬೇಸರದಿಂದ ಅವನ ಅಮ್ಮನ ಸಮಾಧಿಯ ಹತ್ತಿರ ಕೂತುಕೊಳ್ಳುತ್ತಾನೆ. ಅಲ್ಲಿ ತುಂಬಾ ನಿಶಬ್ದವಾಗಿರುತ್ತದೆ. ಆ ಹೊತ್ತಿಗೆ ಏನು ವಿಚಿತ್ರವಾದ ಗಟ್ಟಿಯಾಗಿ ಸದ್ದು ಕೇಳಿ ಬರುತ್ತದೆ. ಇದನ್ನು ಆಲಿಸಿ ಜೋ ಅವನ ಹತ್ತಿರವಿದ್ದ ಟಾರ್ಚ್ ಆನ್ ಮಾಡಿ ಸುತ್ತಮುತ್ತ ನೋಡುತ್ತಾನೆ. ಆದರೆ ಅಲ್ಲಿ ಏನು ಕಾಣಲು ಸಿಗುವುದಿಲ್ಲ. ಇತ್ತ ಜಾಕ್ ಏರ್ ಫೋರ್ಸ್ ನ ಬೇಸ್ಮೆಂಟ್ ಗೆ ತೆರಳುತ್ತಿದ್ದಂತೆ ಅವನನ್ನು ಅರೆಸ್ಟ್ ಮಾಡುತ್ತಾರೆ. ಇನ್ನೊಂದು ಕಡೆ ಕರ್ನಲ್ ನೆಲೆಕ್ ಡಾಕ್ಟರ್ ವುಡ್ವರ್ಡ್ ನನ್ನು ಹಿಂಸಿಸುತ್ತಿರುತ್ತಾರೆ. ಆದರೆ ವುಡ್ವರ್ಡ್ ಎಷ್ಟೇ ಹಿಂಸೆಗೊಂಡರೂ ಅವರ ಹತ್ತಿರ ಏನು ಬಾಯಿ ಬಿಡಲು ರೆಡಿ ಇರುವುದಿಲ್ಲ. ಇತ್ತ ಜೋ ಮನೆಯಲ್ಲಿ ಒಬ್ಬನೇ ಕೂತಿರುತ್ತಾನೆ. ಆ ಹೊತ್ತಿಗೆ ಅಲಿಸಾ ಅವನನ್ನು ಹುಡುಕಿಕೊಂಡು ರೂಮಿನ ಒಳಗೆ ಬರುತ್ತಾಳೆ. ಹಾಗೆ ಇಬ್ಬರು ತುಂಬಾ ಪ್ರೀತಿಯಿಂದ ಮಾತನಾಡುತ್ತಾರೆ ಮತ್ತು ಅವರ ಬಾಲ್ಯದ ವಿಡಿಯೋವನ್ನು ನೋಡುತ್ತಿರುತ್ತಾರೆ. ಆ ಸಮಯಕ್ಕೆ ರೈಲು ಅಪಘಾತದಲ್ಲಿ ಜೋಗೆ ಸಿಕ್ಕಿದ್ದ ವೈಟ್ ಕ್ಯೂಬ್ ಟೇಬಲ್ ನ ಮೇಲೆ ಅಲ್ಲಾಡಲು ಪ್ರಾರಂಭಿಸುತ್ತದೆ. ಜೋ ಮತ್ತು ಅಲಿಸಾ ಅದನ್ನು ನೋಡುತ್ತಿದ್ದಂತೆ ಆಶ್ಚರ್ಯಗೊಳ್ಳುತ್ತಾರೆ. ಆ ವೈಟ್ ಕ್ಯೂಬ್ ಅಲ್ಲಾಡುತ್ತಾ ಒಮ್ಮೆಲೆ ಅವರ ರೂಮಿನ ಗೋಡೆಯನ್ನು ಒಡೆದು ಹೊರಗಡೆ ಹೋಗಿ ಕಾಣೆಯಾಗುತ್ತದೆ. ಸ್ವಲ್ಪ ಸಮಯದ ನಂತರ ಅಲಿಸಾ ಅವಳ ಮನೆಗೆ ತೆರಳುತ್ತಾಳೆ. ಆದರೆ ಅಲ್ಲಿ ಅವಳ ಅಪ್ಪ ಲೂಯಿಸ್ ಅಲಿಸಾಳ ಮೇಲೆ ಕೂಗಾಡಲು ಪ್ರಾರಂಭಿಸುತ್ತಾನೆ. ಇದರಿಂದ ಕೋಪಗೊಂಡ ಅಲಿಸಾ ಹೊರಗಡೆ ಇದ್ದ ಒಂದು ಸೈಕಲ್ ಮುಖಾಂತರ ಹೊರಟು ಬಿಡುತ್ತಾಳೆ. ಅವಳನ್ನು ಹಿಂಬಾಲಿಸಿಕೊಂಡು ಬಂದ ಲೂಯಿಸ್ ಕಾರಿನ ನಿಯಂತ್ರಣ ತಪ್ಪಿ ಇನ್ನೊಂದು ಕಾರಿಗೆ ಗುದ್ದಿ ಗಾಯಗೊಳ್ಳುತ್ತಾನೆ. ಇತ್ತ ಅಲಿಸಾ ಅಪಘಾತಗೊಂಡ ಕಾರನ್ನು ನೋಡುತ್ತಿರುವಾಗ ಹಿಂದೆಯಿಂದ ಬಂದ ಒಂದು ದೊಡ್ಡದಾದ ಕ್ರಿಯೇಚರ್ ಅವಳನ್ನು ಎತ್ತಿಕೊಂಡು ಹೋಗುತ್ತದೆ. ಕಾರಿನ ಒಳಗಡೆ ಮಿರರ್ ನಿಂದ ನೋಡುತ್ತಿದ್ದ ಲೂಯಿಸ್ ಹೊರಗಡೆ ಬರುವಷ್ಟರೊಳಗೆ ಅಲಿಸಾ ಅಲ್ಲಿಂದ ಕಾಣೆಯಾಗಿರುತ್ತಾಳೆ. ಅದೇ ರಾತ್ರಿ ಊರಿನ ಎಲ್ಲಾ ಕಾಡುಗಳಿಗೆ ಏರ್ ಫೋರ್ಸ್ ಅವರು ಪೂರ್ತಿಯಾಗಿ ಬೆಂಕಿ ಹಚ್ಚಿ ಬಿಡುತ್ತಾರೆ. ಮರುದಿನ ಚಾರ್ಲ್ಸ್ ತನ್ನ ಕ್ಯಾಮೆರಾ ಹಾಳಾಗಿದ್ದರಿಂದ ಅದನ್ನು ರಿಪೇರಿ ಮಾಡಲು ಅಂಗಡಿಯವನಿಗೆ ನೀಡಿರುತ್ತಾನೆ. ಅದು ತುಂಬಾ ದಿನದ ನಂತರ ಸರಿಗೊಂಡಿದ್ದರಿಂದ ಅದನ್ನು ತೆಗೆದುಕೊಂಡು ಚಾರ್ಲ್ಸ್ ಮತ್ತು ಜೋ ಅವರ ರೂಮಿಗೆ ತೆರಳುತ್ತಾರೆ. ಅಲ್ಲಿ ಆ ಕ್ಯಾಮೆರಾದ ರೆಕಾರ್ಡಿಂಗ್ ನೋಡುತ್ತಿರುವಾಗ ಅವರಿಗೆ ಅದರಲ್ಲಿ ದೊಡ್ಡದಾದ ಕ್ರಿಯೇಚರ್ಸ್ ಕಾಣಲು ಸಿಗುತ್ತದೆ. ಇದನ್ನು ನೋಡುತ್ತಲೇ ಅವರಿಗೆ ನಡುಕ ಉಂಟಾಗುತ್ತದೆ. ಇತ್ತ ಹೊರಗಿನಿಂದ ಮಿಲಿಟರಿ ಅವರ ಸೈರನ್ ಗಟ್ಟಿಯಾಗಿ ಕೇಳಿ ಬರುತ್ತದೆ. ಅದು ಏನೆಂದು ನೋಡುವಾಗ ಎಲ್ಲ ಮಿಲಿಟರಿ ಅವರು ಜನರನ್ನು ಆ ಊರಿನಿಂದ ಹೊರಗಡೆ ಕಳುಹಿಸುತ್ತಿರುತ್ತಾರೆ. ಅವರು ಊರಿನ ಹೊರಗಡೆ ಒಂದು ಪಟ್ಟಣದಲ್ಲಿ ಎಲ್ಲರನ್ನು ಉಳಿದುಕೊಳ್ಳಲು ವ್ಯವಸ್ಥೆ ಮಾಡುತ್ತಾರೆ. ಹಾಗಾಗಿ ಎಲ್ಲರೂ ಆ ಸ್ಥಳಕ್ಕೆ ಹೋಗುವಂತಾಗುತ್ತದೆ. ಅಲ್ಲಿ ಜೋಗೆ ಅಲಿಸಾಳ ಅಪ್ಪ ಲೂಯಿಸ್ ಗಾಯಗೊಂಡು ಮಲಗಿರುವುದು ನೋಡುತ್ತಾನೆ. ಹಾಗಾಗಿ ಲೂಯಿಸ್ ನನ್ನು ಮಾತನಾಡಲು ಅವನ ಹತ್ತಿರ ಬರುತ್ತಾನೆ. ಲೂಯಿಸ್ ಜೋನ್ ಅನ್ನು ನೋಡುತ್ತಿದ್ದಂತೆ ಅವನ ಕಾಲರ್ ಪಟ್ಟಿಯನ್ನು ಎಳೆದು ಅಲಿಸಾಳನ್ನು ಯಾವುದೋ ಒಂದು ವಿಚಿತ್ರವಾದ ಕ್ರಿಯೇಚರ್ಸ್ ಎತ್ತಿಕೊಂಡು ಹೋಗಿದೆ, ದಯವಿಟ್ಟು ಅವಳನ್ನು ಕಾಪಾಡು ಎಂದು ಅಳುತ್ತಾನೆ. ಹಾಗಾಗಿ ಜೋ ಮತ್ತು ಅವನ ಸ್ನೇಹಿತರು ಅವಳನ್ನು ಹುಡುಕಲು ಒಂದು ಪ್ಲಾನ್ ಅನ್ನು ಮಾಡುತ್ತಾರೆ. ಅವರಿಗೆ ತಿಳಿದಂತೆ ಸ್ಕೂಲ್ ನ ಹಿಂದೆ ಅವರ ಟೀಚರ್ ಆದ ವುಡ್ವರ್ಡ್ ನ ಒಂದು ಬುಕ್ ನ ಸ್ಟೋರ್ ಇದೆ, ಅಲ್ಲಿ ತೆರಳಿದರೆ ಏನಾದರೂ ಮಾಹಿತಿ ಸಿಗಬಹುದು ಎಂದು ಅಲ್ಲಿಗೆ ತೆರಳುತ್ತಾರೆ. ಇತ್ತ ಜಾಕ್ ಜೈಲಿನಿಂದ ತಪ್ಪಿಸಿಕೊಂಡು ಹೇಗೂ ಹೊರಗಡೆ ಬರುತ್ತಾನೆ. ಜೋ ಮತ್ತು ಸ್ನೇಹಿತರು ಅಲ್ಲಿಗೆ ತೆರಳಿ ಹುಡುಕಾಟ ನಡೆಸುತ್ತಾರೆ. ಅಲ್ಲಿ ಅವರಿಗೆ ಹಲವಾರು ಫಿಲ್ಮ್ ಡಾಕ್ಯುಮೆಂಟ್ ಕಾಣಲು ಸಿಗುತ್ತದೆ. ಹಾಗಾಗಿ ಅದನ್ನು ಪ್ಲೇ ಮಾಡಿ ನೋಡುತ್ತಾರೆ. ಇದರಿಂದ ಅವರಿಗೆ ಹಿಂದೆ ನಡೆದ ಘಟನೆಗಳ ವಿಡಿಯೋ ಕಾಣಲು ಸಿಗುತ್ತದೆ. ಅದು 1958 ಒಂದು ಏಲಿಯನ್ ಸ್ಪೇಸ್ ಕ್ರಾಫ್ಟ್ ಕ್ರಾಶ್ ಗೊಂಡು ಭೂಮಿಗೆ ಲ್ಯಾಂಡ್ ಆಗಿರುತ್ತದೆ. ಇದು ಮಾನವ ಕುಲದೊಂದಿಗೆ ಸಂಪರ್ಕ ಸಾಧಿಸಲು ಪ್ರಯತ್ನಿಸುತ್ತಿತ್ತು. ಆದರೆ ಏಲಿಯನ್ ಮತ್ತು ಅದರ ಸ್ಪೇಸ್
ಸ್ಪೇಸ್ ಕ್ರಾಫ್ಟ್ ಅನ್ನು ಏರ್ ಫೋರ್ಸ್ ಅವರು ಬಂಧನದಲ್ಲಿಟ್ಟುಕೊಳ್ಳುತ್ತಾರೆ ಮತ್ತು ಅದರ ಮೇಲೆ ಬೇರೆ ಬೇರೆ ತರಹ ಎಕ್ಸ್ಪೆರಿಮೆಂಟ್ ಮಾಡಲು ತೊಡಗುತ್ತಾರೆ. ಅದರಲ್ಲಿ ಡಾಕ್ಟರ್ ವುಡ್ವರ್ಡ್ ಕೂಡ ಒಬ್ಬರು. ವುಡ್ವರ್ಡ್ ಒಂದು ದಿನ ಅದರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡುವಾಗ ಏಲಿಯನ್ ವುಡ್ವರ್ಡ್ ನನ್ನು ಹಿಡಿದುಕೊಳ್ಳುತ್ತದೆ. ಆದರೆ ಅದರಿಂದ ಹೇಗೂ ತಪ್ಪಿಸಿಕೊಳ್ಳುತ್ತಾನೆ. ನಂತರ ವುಡ್ವರ್ಡ್ ಏಲಿಯನ್ ನ ಮಾನಸಿಕ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ಇದರಿಂದ ವುಡ್ವರ್ಡ್ ಗೆ ತಿಳಿಯುತ್ತದೆ ಏಲಿಯನ್ ಗೆ ಈ ಪ್ಲಾನೆಟ್ ನಿಂದ ಹೋಗುವುದು ಒಂದೇ ಮನಸ್ಸಿನಲ್ಲಿ ಇದೆ ಎಂದು. ಇದನ್ನೆಲ್ಲ ತಿಳಿದ ಮೇಲೂ ಏಲಿಯನ್ ಗೆ ಸಹಾಯ ಮಾಡದೆ ಏರ್ ಫೋರ್ಸ್ ನ ಅಧಿಕಾರಿ ಕರ್ನಲ್ ನೆಲೆಕ್ ಆ ಏಲಿಯನ್ ಅನ್ನು ಬಂಧಿಸಿಟ್ಟುಕೊಂಡು ಅದರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡುತ್ತಿರುತ್ತಾರೆ. ಇದರಿಂದ ಏಲಿಯನ್ ಮನುಷ್ಯರ ಮೇಲೆ ತುಂಬಾ ಕೋಪಗೊಂಡಿರುತ್ತದೆ. ಹಾಗಾಗಿ ವುಡ್ವರ್ಡ್ ಏನು ಮಾಡಲು ಆಗದೆ ಏರ್ ಫೋರ್ಸ್ ನ ಕೆಲಸ ಬಿಟ್ಟು ಬಿಡುತ್ತಾರೆ. ಒಂದು ದಿನ ವುಡ್ವರ್ಡ್ ಗೆ ಆ ಏಲಿಯನ್ ಅನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡುತ್ತಿದ್ದಾರೆ ಎಂದು ತಿಳಿಯುತ್ತದೆ. ಅದಕ್ಕೆ ಏಲಿಯನ್ ಅನ್ನು ಹೊರತರಲು ವುಡ್ವರ್ಡ್ ಟ್ರಕ್ ನಿಂದ ಟ್ರೈನ್ ಅನ್ನು ಅಪಘಾತ ಮಾಡುತ್ತಾರೆ. ಈ ಎಲ್ಲ ವಿಷಯಗಳು ಜೋ ಮತ್ತು ಸ್ನೇಹಿತರಿಗೆ ತಿಳಿಯುತ್ತದೆ. ಆದರೆ ಮಿಲಿಟರಿ ಅವರು ವುಡ್ವರ್ಡ್ ನ ವಸ್ತುಗಳನ್ನು ಪರಿಶೀಲಿಸಲು ಅವರ ಸ್ಕೂಲ್ಗೆ ಬರುತ್ತಾರೆ. ಆ ಸಮಯಕ್ಕೆ ಮಿಲಿಟರಿ ಅವರು ಜೋ ಮತ್ತು ಅವನ ಸ್ನೇಹಿತರನ್ನು ನೋಡುತ್ತಿದ್ದಂತೆ ಅವರನ್ನು ಅರೆಸ್ಟ್ ಮಾಡಿ ಒಂದು ಬಸ್ ನ ಮುಖಾಂತರ ಕರೆದುಕೊಂಡು ಹೋಗುತ್ತಾರೆ. ಎಲ್ಲರಿಗೂ ನಮ್ಮನ್ನು ಇವರು ಸಾಯಿಸುತ್ತಾರೆ ಎಂದುಕೊಂಡು ತುಂಬಾ ಭಯಗೊಳ್ಳುತ್ತಾರೆ. ಆದರೆ ಆ ಹೊತ್ತಿಗೆ ಆ ಏಲಿಯನ್ ಅವರು ತೆರಳುತ್ತಿದ್ದ ಬಸ್ ನ ಮೇಲೆ ಅಟ್ಯಾಕ್ ಮಾಡುತ್ತದೆ ಮತ್ತು ಬಸ್ ಅನ್ನು ಒಂದು ಕಡೆ ಮಗುಚಿ ಹಾಕಿ ಬಿಡುತ್ತದೆ. ಅದರಲ್ಲಿದ್ದ ನೆಲೆಕ್ ಮತ್ತು ಮಿಲಿಟರಿ ಪಡೆ ಆ ಏಲಿಯನ್ ಅನ್ನು ಸಾಯಿಸಲು ನೋಡುತ್ತಾರೆ. ಆದರೆ ಆ ಏಲಿಯನ್ ಒಬ್ಬರೊಬ್ಬರನ್ನು ಸಾಯಿಸಲು ಪ್ರಾರಂಭಿಸುತ್ತದೆ. ಜೋ ಮತ್ತು ಸ್ನೇಹಿತರು ಹಿಂದೆ ಇದ್ದ ಕಾರಣ ಗಟ್ಟಿಯಾಗಿ ಕೂಗಲು ಪ್ರಾರಂಭಿಸುತ್ತಾರೆ. ಹಾಗೆ ಬಸ್ ನ ಮೇಲಿನ ಗ್ಲಾಸ್ ಅನ್ನು ಒಡೆದು ಒಬ್ಬರೊಬ್ಬರಾಗಿ ಮೇಲೆ ಬರುತ್ತಾರೆ. ಕೊನೆಗೂ ಏಲಿಯನ್ ನೆಲೆಕ್ ನನ್ನು ಸಾಯಿಸಿ ಬಿಡುತ್ತದೆ. ಆ ಸಮಯಕ್ಕೆ ಮಕ್ಕಳು ಅಲ್ಲಿಂದ ಓಡಿ ಹೋಗುತ್ತಾರೆ. ಇತ್ತ ಜಾಕ್ ಜೋನ್ ಅನ್ನು ಹುಡುಕಿಕೊಂಡು ಬರುತ್ತಾನೆ. ಅಲ್ಲಿ ಜೋನ ಒಬ್ಬ ಫ್ರೆಂಡ್ಸ್ ನ ಮಾಹಿತಿ ಪ್ರಕಾರ ಜೋ ಮತ್ತು ಅವನ ಸ್ನೇಹಿತರು ಎಲಿಸಾಳನ್ನು ಹುಡುಕಲು ಹೋಗಿದ್ದಾರೆ ಎಂದು ತಿಳಿಯುತ್ತದೆ. ಆವಾಗ ಜಾಕ್ ಲೂಯಿಸ್ ನನ್ನು ಸೇರಿಸಿಕೊಂಡು ಅವರ ಮಕ್ಕಳನ್ನು ಹುಡುಕಲು ಹೊರಡುತ್ತಾರೆ. ಹೀಗೆ ಗಾಡಿಯಲ್ಲಿ ಹೋಗುತ್ತಿರುವಾಗ ಲೂಯಿಸ್ ಎಲಿಜಬೆತ್ ಳ ಸಾವಿಗೆ ಕ್ಷಮೆ ಕೇಳುತ್ತಾನೆ. ಅದೇನು ಜಾಕ್ ಅವನ ಮಾತಿಗೆ ಕ್ಷಮಿಸುತ್ತಾನೆ. ಇತ್ತ ಓಡುತ್ತಾ ಮಕ್ಕಳು ಪಟ್ಟಣಕ್ಕೆ ಬರುತ್ತಾರೆ. ಅಲ್ಲಿ ಏಲಿಯನ್ ಅನ್ನು ಸಾಯಿಸಲು ಮಿಲಿಟರಿ ಅವರು ಫೈರ್ ಮೆಷಿನ್ ಗಳನ್ನು ಎಲ್ಲ ಕಡೆ ಫೈರ್ ಮಾಡುತ್ತಿರುತ್ತಾರೆ. ಆ ಫೈರ್ ನಿಂದ ಎಲ್ಲ ಮನೆಗಳಿಗೆ ತಗುಲಿ ಬ್ಲಾಸ್ಟ್ ಕೊಳ್ಳುತ್ತಿತ್ತು. ಅದರಲ್ಲಿ ಜೋನ ಫ್ರೆಂಡ್ ಆದ ಮಾರ್ಟಿನ್ ಗಾಯಗೊಳ್ಳುತ್ತಾನೆ. ಹಾಗಾಗಿ ಚಾರ್ಲ್ಸ್ ಅವನ ಹತ್ತಿರ ಉಳಿದುಕೊಳ್ಳುತ್ತಾನೆ. ಜೋಗೆ ಒಂದು ದಿನ ಅಮ್ಮನ ಸಮಾಧಿಯ ಹತ್ತಿರ ತೆರಳಿದಾಗ ಅಲ್ಲಿ ಏನು ಸದ್ದು ಕೇಳಿ ಆಲಿಸಿದ್ದನ್ನು ಯೋಚಿಸಿ ಆ ಏಲಿಯನ್ ಅಲ್ಲೇ ಇರಬಹುದು ಎಂದು ಜೋ ಮತ್ತು ಕ್ಯಾರಿ ಅಲ್ಲಿಗೆ ತೆರಳುತ್ತಾರೆ. ಅಲ್ಲಿ ಸಮಾಧಿಯ ಹತ್ತಿರವಿದ್ದ ಒಂದು ಮನೆಯ ಬಾಗಿಲನ್ನು ತೆಗೆಯುತ್ತಾರೆ. ಅಲ್ಲಿ ಅವರಿಗೆ ದೊಡ್ಡದಾದ ಒಂದು ಹಳ್ಳ ಕಾಣಲು ಸಿಗುತ್ತದೆ. ಆ ಹಳ್ಳ ನೋಡಿ ತುಂಬಾ ಭಯಭೀತರಾಗುತ್ತಾರೆ. ಆದರೆ ಅಲಿಸಳನ್ನು ರಕ್ಷಿಸುವ ಉದ್ದೇಶದಿಂದ ಆ ಹಳ್ಳದ ಒಳಗಡೆ ಇಬ್ಬರು ಇಳಿಯುತ್ತಾರೆ. ಅಲ್ಲಿ ನೋಡುವಾಗ ಒಂದು ಟನಲ್ ಗೆ ಆ ಹಳ್ಳ ಅಟ್ಯಾಚ್ ಆಗಿರುತ್ತದೆ. ಕೊನೆಯದಾಗಿ ಜೋ ಮತ್ತು ಕ್ಯಾರಿ ಒಂದು ನಿಗೂಢ ಸ್ಥಳಕ್ಕೆ ತಲುಪುತ್ತಾರೆ. ಅದನ್ನು ನೋಡಿದಂತೆ ಅವರಿಗೆ ದೊಡ್ಡ ಆಶ್ಚರ್ಯ ಕಾದಿರುತ್ತದೆ. ಅದೇನೆಂದರೆ ಊರಿನಲ್ಲಿ ಕಾಣೆಯಾಗುತ್ತಿರುವ ಎಲೆಕ್ಟ್ರಾನಿಕ್ ವಸ್ತುಗಳಾಗಲಿ ಎಲ್ಲವೂ ಆ ಸ್ಥಳದಲ್ಲಿ ಇರುತ್ತದೆ. ಏಕೆಂದರೆ ಆ ವಸ್ತುಗಳಿಂದ ಏಲಿಯನ್ ತನ್ನ ಶಿಪ್ ನಿರ್ಮಾಣ ಮಾಡಲು ಪ್ರಯತ್ನಿಸುತ್ತಿತ್ತು. ಹಾಗೆ ಕಾಣೆಯಾಗಿದ್ದ ಜನರುಗಳನ್ನು ಅಲ್ಲಿ ನೇತು ಹಾಕಿತ್ತು. ಆ ಸಮಯದಲ್ಲಿ ನೋಡಬಹುದು ಏಲಿಯನ್ ಯಾವುದೋ ಮನುಷ್ಯನನ್ನು ತಿನ್ನುತ್ತಿರುವುದನ್ನು. ಜೋ ಅಲ್ಲೇ ಕಣ್ಣು ಹಾಯಿಸುತ್ತಿರುವಾಗ ಎಲಿಸಳನ್ನು ಕಟ್ಟಿ ಹಾಕಿ ನೇತು ಹಾಕಿರುವುದನ್ನು ನೋಡುತ್ತಾನೆ. ಹಾಗೆ ಅವಳನ್ನು ಬಿಡಿಸಲು ಒಂದು ಪ್ಲಾನ್ ಮಾಡುತ್ತಾರೆ. ಕ್ಯಾರಿ ಅವನ ಹತ್ತಿರವಿದ್ದ ಪಟಾಕಿಯನ್ನು ಒಂದು ಕಡೆ ಬೆಂಕಿ ಹಚ್ಚಿ ಓಡುತ್ತಾನೆ. ಆ ಸದ್ದಿಗೆ ಪಟಾಕಿಯ ಹತ್ತಿರ ಏಲಿಯನ್ ನೋಡುತ್ತಿದ್ದಂತೆ ಜೋ ಎಲಿಸಳನ್ನು ಎಚ್ಚರಗೊಳಿಸುತ್ತಾನೆ. ಆ ಹೊತ್ತಿಗೆ ಇನ್ನೊಂದು ಹುಡುಗಿ ಕಾಣಲು ಸಿಗುತ್ತಾಳೆ. ಅದು ಅಲ್ಲದೆ ಕಾಣೆಯಾಗಿದ್ದ ಜಾಕ್ ನ ಹೆಡ್ ಕೂಡ ಅಲ್ಲಿಗೆ ಬರುತ್ತಾನೆ. ಅವರೆಲ್ಲರೂ ಮಾತನಾಡುತ್ತಿರುವಾಗ ಆ ಏಲಿಯನ್ ಅಲ್ಲಿಗೆ ಬಂದು ಆ ಹುಡುಗಿ ಮತ್ತು ಹೆಡ್ ಶೆರೀಫ್ ನನ್ನು ಸಾಯಿಸುತ್ತದೆ. ಇತ್ತ ಜೋ, ಎಲಿಸಾ ಮತ್ತು ಕೇರಿ ಎಲ್ಲೂ ಹೋಗಲಾಗದೆ ಅಲ್ಲಿ ನಿಂತುಕೊಳ್ಳುತ್ತಾರೆ. ಏಲಿಯನ್ ಜೋನ್ ಅನ್ನು ಎತ್ತಿಕೊಳ್ಳುತ್ತದೆ. ಅವರ ಮಧ್ಯೆ ಮನಸ್ಸಿನ ಭಾವನೆಗಳು ಹೊಂದಿಕೊಳ್ಳುತ್ತದೆ. ಜೋ ಅದರ ಹತ್ತಿರ ಈ ಹಿಂದೆ ತುಂಬಾ ಕಷ್ಟವನ್ನು ಅನುಭವಿಸಿಯಾಗಿದೆ, ಇನ್ನು ಹಾಗೆ ಆಗುವುದಿಲ್ಲ ಎಂದು ಹೇಳುತ್ತಾನೆ. ಅದೇನು ಏಲಿಯನ್ ಅವನ ಮಾತಿಗೆ ಮೂಕಗೊಂಡು ಏನೋ ಸದ್ದನ್ನು ಆಲಿಸಿ ಅವನನ್ನು ಬಿಟ್ಟು ಹೊರಗಡೆ ಓಡಿ ಹೋಗುತ್ತದೆ. ಇದಾದ ನಂತರ 3 ಜನ ಆ ಟೆನಲ್ ನಿಂದ ಹೊರಗಡೆ ಬಂದು ಪಟ್ಟಣದ ಕಡೆಗೆ ತೆರಳುತ್ತಾರೆ. ಅಲ್ಲಿ ಪಟ್ಟಣದ ಎಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳು ಹಾರಿ ಒಂದು ನೀರಿನ ಟ್ಯಾಂಕ್ ಗೆ ಅಂಟಿಕೊಳ್ಳುತ್ತಿತ್ತು. ಆ ನೀರಿನ ಟ್ಯಾಂಕಿ ಬೇರೆ ಯಾವುದಲ್ಲ, ಟನಲ್ ನ ಒಳಗಡೆ ಎಲ್ಲ ವಸ್ತುಗಳು ಇದ್ದ ಆ ನಿಗೂಢ ಜಾಗ. ಆ ಹೊತ್ತಿಗೆ ಜೋ ಮತ್ತು ಎಲಿಸಳ ತಂದೆಯಂದಿರು ಬರುತ್ತಾರೆ. ಒಬ್ಬರೊಬ್ಬರು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾರೆ. ಕೊನೆಯದಾಗಿ ಏರ್ ಫೋರ್ಸ್ ನವರು ಬಂಧಿಸಿಟ್ಟ ವೈಟ್ ಕ್ಯೂಬ್ ನಂತಿರುವ ವಸ್ತುಗಳು ಹಾರಿ ಬಂದು ಆ ಎಲ್ಲ ಅಂಟಿಕೊಂಡಿರುವ ವಸ್ತುಗಳಿಗೆ ಸೇರಿ ಒಂದು ಶಿಪ್ ನ ರಾಕೆಟ್ ಆಗಿ ಬದಲಾಗುತ್ತದೆ. ಆವಾಗ ಆ ಏಲಿಯನ್ ಅದನ್ನು ಏರಿ ಅಲ್ಲಿಂದ ಹಾರಿ ಹೋಗುತ್ತದೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತದೆ.